ಓಕೆ, ನಿನ್ನೆ ಕ್ವಶನ್ ಪೇಪರ್ ತೊಗೊಳ್ಳಿ, ಸಾಲ್ವ್ ಮಾಡೋಣ. ನನ್ನ ಎಲ್ಲಿ ತನಕ ಆಗಿದೆ ನೋಡಿ, ನೆಕ್ಸ್ಟು ಕ್ವಶನ್ಸ್ ತೊಗೊಳ್ತೀನಿ. ಐ ಆಮ್ ಲಿಟಲ್ ಬಿಸಿ ವಿತ್ ಕರೆಂಟ್ ಸೆಷನ್ ನೋಡಿ. ಆಮೇಲೆ ನೆನ್ನೆ ಮಾಡಲ್ ಪೇಪರ್ಸ್ ಕಳಿಸಿದ್ದೀನಿ, ಅದನ್ನು ಕೂಡ ಮಾಡ್ತಾ ಹೋಗೋಣ, ಆಯಿತಾ? ಮಾಡಲ್ ಪೇಪರ್ಸ್ ಕಳಿಸಿದೆ, ಎರಡೂ ಮಾಡೋಣ. ಓಕೆ, ನಿನ್ನೆ ಕ್ವಶನ್ ಎಲ್ಲಿ ತನಕ ಆಗಿತ್ತು ಹೇಳ್ತಾರೆ. 2018 ಓಕೆ, 2018 ಹೋಗಿರಲಿಲ್ಲ. ಸೊ ಕ್ವಶನ್ ನಂಬರ್ 34 ಅದರ ಹಿಂದಿನ ಮೀಟರ್ ಸ್ಟಿಕ್ ಆಗಿತ್ತು ನೋಡಿ ಪ್ರಾಬ್ಲಮ್. ಅದು ಸ್ಪಿಯರ್ ಆಫ್ ಅಲ್ಯೂಮಿನಿಯಂ ಆಗಿತ್ತು. ಕ್ವಶನ್ ನಂಬರ್ 37 ನೋಡಿ, ಎ ಬಾಡಿ ಆಸಿಲೇಟ್ಸ್ ವಿತ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಕಾರ್ಡಿಂಗ್ ಟು ದ ಇಕ್ವೇಷನ್ x = 5 cos 2 ಅಲ್ಲಿ ಬಿಟ್ಟೋಗಿದೆ ಪ್ಲಸ್ ಸಮಥಿಂಗ್ ಅಂತ. t = 1.5 ಸೆಕೆಂಡ್. ಕ್ಯಾಲ್ಕುಲೇಟ್ ಆಂಪ್ಲಿಟ್ಯೂಡ್ ಆ್ಯಂಡ್ ಕ್ಯಾಲ್ಕುಲೇಟ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಆಕ್ಸಲರೇಷನ್. ಈಗ ಕ್ವಶನ್ ನಂಬರ್ 37 ವ್ಯಾಲ್ಯೂಸ್ ಬಿಟ್ಟೋಗಿರೋದು ನಾವೇ ಫಿಲಪ್ ಮಾಡ್ಕೊಬೋಣ. x = 5 cos, ಇಲ್ಲಿ 2 ωt ಇರಬೇಕು, ಒಮೆಗಾ ಹೋಗಿದೆ ಅಷ್ಟೇ, 2 ωt ಪ್ಲಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಡೆಲ್ಟಾ ಫೈ. Now the thing is, in SI units at t equals ಅದೇನೇನೋ ಇದೆ ಇದರಲ್ಲಿ ಎಕ್ಸು ಇದು ಟಿ ಎಲ್ಲ SI ಯೂನಿಟ್ಸಲ್ಲಿದೆ ಅಂತ ಅರ್ಥ. ಇಷ್ಟನ್ನು ಅಸ್ಯೂಮ್ ಮಾಡ್ಕೊಂಬೋಣ. ಆ t = 1.5 ಸೆಕೆಂಡ್. ದೇ ಆರ್ ಆಸ್ಕಿಂಗ್ ಕ್ಯಾಲ್ಕುಲೇಟ್ ಆಂಪ್ಲಿಟ್ಯೂಡ್ ದಟ್ ಈಸ್ ಆ್ಯಂಡ್ ಕ್ಯಾಲ್ಕುಲೇಟ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಆಕ್ಸಲರೇಷನ್. ಎಕ್ಸ್ ಎಷ್ಟು ಮತ್ತು ದಟ್ ಈಸ್ ಆಕ್ಸಲರೇಷನ್ ಎಕ್ಸ್ ಎಷ್ಟು ಡಿಸ್ಪ್ಲೇಸ್ಮೆಂಟು, ಆಮೇಲೆ ಆಂಪ್ಲಿಟ್ಯೂಡ್ ಎಷ್ಟು, ನೆಕ್ಸ್ಟ್ ದೇ ಆರ್ ಆಸ್ಕಿಂಗ್ ಆಕ್ಸಲರೇಷನ್ ಎಷ್ಟು, 3 ಕೇಳ್ತಾ ಇದ್ದಾರೆ. ಇದನ್ನು ಅಸ್ಯೂಮ್ ಮಾಡ್ಕೊಳ್ಳೋಣ 2 ωt ಪ್ಲಸ್ ಡೆಲ್ಟಾ ಫೈ ಅಂತ. ಲೆಟ್ ಡೆಲ್ಟಾ ಫೈ ಹಿಯರ್, ಡೆಲ್ಟಾ ಫೈ ಈಸ್ ಕಾಲ್ಡ್ ಇನಿಷಿಯಲ್ ಫೇಸ್. ಇನಿಷಿಯಲ್ ಫೇಸ್ಗೆ ಇನ್ನೊಂದು ಹೆಸರು ಎಪೋಚ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಪೋಚ್. ಅದನ್ನೇ ಅಂತ ಹೇಳ್ತೀವಿ, ಎಪೋಚ್ ಅಂತಲೂ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಪೋಚ್. ನೌ ದ ಥಿಂಗ್ ಈಸ್, ಹಾಗಾದರೆ x = ಸೊ ದಟ್ ಈಸ್ ವಿ ಹ್ಯಾವ್ ಸ್ಟ್ಯಾಂಡರ್ಡ್ ಇಕ್ವೇಷನ್ ಆಸ್ x = a cos ಸೊ ωt ಪ್ಲಸ್ ಡೆಲ್ಟಾ ಫೈ ಅಂತ ಇಟ್ಕೊಳ್ಳಿ. ωt ಪ್ಲಸ್ ಡೆಲ್ಟಾ ಫೈ ಅಲ್ಲಿ ಏನಪ್ಪ ಅಂತಂದರೆ, ಸೊ ಬೈ ಕಂಪ್ಯಾರಿಷನ್ ವಿ ರೈಟ್, ಬೈ ಕಂಪ್ಯಾರಿಷನ್ ಎರಡು ಕಂಪೇರ್ ಮಾಡ್ಕೊಳ್ಳಿ. ಇಕ್ವೇಷನ್ 1 and 2. ಆಂಪ್ಲಿಟ್ಯೂಡ್ A = 5 meters. ಆಂಪ್ಲಿಟ್ಯೂಡ್ A = 5 meters. 5 meters ಅಂತ ಬರೆಯೋಣ. ಆಂಪ್ಲಿಟ್ಯೂಡ್ A = 5 meter. ಆಮೇಲೆ ನೆಕ್ಸ್ಟು ಹಾಗೆ ಮುಂದಕ್ಕೆ ಬರೋಣ. ದಟ್ ಈಸ್ ಆಂಪ್ಲಿಟ್ಯೂಡ್ ಆದಮೇಲೆ, so the next one is we have to find the x displacement. Let delta phi = 0. For simplicity you take delta phi = 0. ಅವ್ರು ವ್ಯಾಲ್ಯೂಸ್ ಕೊಟ್ಟಿಲ್ಲ ಕರೆಕ್ಟಾಗಿ, ಇಲ್ಲಾಂದರೆ ಮಾಡ್ತಾ ಇದ್ದೆ. ಓಕೆ, ಸೊ ದರ್ ಈಸ್ ಒಮೆಗಾ ಆಲ್ಸೋ ವಿ ಡು ನಾಟ್ ನೋ, ಒಮೆಗಾ ಕೂಡ ಗೊತ್ತಿಲ್ಲ. ಓಕೆ, ಇಲ್ಲಿ ಬೇಕಾದ್ರೆ ಒಮೆಗಾ ಡ್ಯಾಶ್ ಹಾಕೊಳ್ಳಿ. ಒಮೆಗಾ ಡ್ಯಾಶ್ = 2 ಒಮೆಗಾ, ಒಮೆಗಾ ಡ್ಯಾಶ್ = 2 ಒಮೆಗಾ. Therefore 2 pi nu dash = 2, ಇದು ಹಾಗೆ ಅಲ್ಲಿ 2 ಒಮೆಗಾ. ಸೊ ದಟ್ ಈಸ್ ಇಲ್ಲ ವ್ಯಾಲ್ಯೂಸ್ ಗೊತ್ತಾಗೋದಿಲ್ಲ, ನಾನು ಫಾರ್ಮುಲಾ ಕೊಟ್ಬಿಡ್ತೀನಿ ನೋಡ್ಕೊಳ್ಳಿ. x = ಒನ್ ಆಫ್ ದ ರಿಲೇಷನ್ ದಟ್ ಈಸ್ ಒಮೆಗಾ * ರೂಟ್ ಆಫ್ ದಟ್ ಈಸ್ a² - x². ಅವರು ಟೈಮ್ ಕೇಳ್ತಾ ಇರೋದು ಟಿ. ವಿ ಆರ್ ನಾಟ್ ಏಬಲ್. ಇಸ್ ಫಾರ್ಮುಲಾ ಬರ್ಕೊಡಿ ಅಷ್ಟೇ. ಆಮೇಲೆ x = -a = -ω²x. ನೋಡಿ ಎಕ್ಸ್ ಕಂಡಿಡ್ಕೋಬೇಕು. ಇಲ್ಲಿ ಯಾವುದೋ ಟರ್ಮ್ ಮಿಸ್ ಆಗಿದೆ, ಅವ್ರು ಕೊಟ್ಟಿರೋ ಟರ್ಮ್ ಮಿಸ್ ಆಗಿರೋದಕ್ಕೆ ಐ ಆಮ್ ಹೆಲ್ಪ್ಲೆಸ್. ಅಲ್ಲಿ ಏನು ಬರಬೇಕು ಗೊತ್ತಾಗ್ತಾ ಇಲ್ಲ. 2 ωt 2 πt ಸ್ವಲ್ಪ ಕಷ್ಟ ಆಗುತ್ತೆ. 2 πt ಬರಬೇಕು, 2 πt ಬರೋಕ್ಕೆ ಸಾಧ್ಯ ಇಲ್ಲ.
ಒಮೆಗಾ ಟಿ ಒಮೆಗಾ, ಆಮೇಲೆ ಒಮೆಗಾ ಈಕ್ವಲ್ಸ್ 2π/T ಪೀರಿಯಡ್ ಕೊಡಬೇಕು ಅವರು. ಪೀರಿಯಡ್ ಕೊಟ್ಟರೆ ಎಕ್ಸ್ ಮಾಡ್ಬೋದು, ಎಕ್ಸ್ ಮಾಡಿದ್ರೆ ಆಕ್ಸಲೇಷನ್ ಮಾಡ್ಬೋದು. ಒಂದಕ್ಕೊಂದು ಲಿಂಕ್ ಇದೆ. ಓಕೆ, ಫಾರ್ಮುಲಾ ಬರ್ಕೊಂಡು ಬಿಡಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಆ್ಯಂಪ್ಲಿಟ್ಯೂಡ್ ಒಂದು ಹೇಳ್ಬೋದು ಅಷ್ಟೇ ಇದರಲ್ಲಿ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಮೈ ಡಿಫಿಕಲ್ಟಿ. ನಾನು ಹೇಳಿದ್ದು ಅರ್ಥ ಆಗ್ತಾ ಇದೆಯಾ? ಸೊ ಈ ಪ್ರಾಬ್ಲಮಲ್ಲಿ ಆ್ಯಂಪ್ಲಿಟ್ಯೂಡ್ ಒಂದು ಹೇಳ್ಬೋದು. ಇಲ್ಲಿ ಈ ಜಾಗದಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಅಲ್ಲಿ ಆ್ಯಕ್ಚುಲಿ ಒಮೆಗಾ ಫಾರ್ಮ್ದಲ್ಲೇ ಬರಬೇಕು. 2 ಅಂತೂ ಇದೆ, ಒಮೆಗಾ ಟಿ ಅಂತೂ ಆಗಲೇಬೇಕು, ಯಾಕೆಂದರೆ 2π/T ಸಮಥಿಂಗ್ ಏನೋ ಬರಲೇಬೇಕು ಅದು. ಆಮೇಲೆ ಕಂಪ್ಯಾರಿಷನ್ ಮಾಡಿದ್ರೆ ಒಮೆಗಾ ಡ್ಯಾಶ್ ಈಸ್ ಈಕ್ವಲ್ ಟು 2 ಒಮೆಗಾ ಆಗುತ್ತೆ. ವಿ ಆರ್ ನಾಟ್ ಹ್ಯಾವಿಂಗ್ ಎನಿಥಿಂಗ್ ದೇರ್. ಅಲ್ಲೇನು ಕಂಡುಹಿಡಿಯೋಕ್ಕಾಗಲ್ಲ, ನಾವು ಕಷ್ಟ ಆಗುತ್ತೆ. ಮತ್ತು ಒಮೆಗಾ ಡ್ಯಾಶ್ ಈಕ್ವಲ್ಸ್ 2 ಅಂತ ಹಾಕ್ಕೊಂಡು ಮಾಡಬೇಕಷ್ಟೇ. ಇಲ್ಲ ಅದೇನು ಅಂತ ಇದು ಕೊಡೋದಿಲ್ಲ, ಬಿಡಿ. ಅದು ನೋಡಿ, ಒಂದು ಕೊಡದಲ್ಲೇ ಇರೋದಕ್ಕೆ ಏನೂ ಮಾಡೋಕ್ಕಾಗಲ್ಲ, ಆಯಿತಾ? ಸೊ ಅಲ್ಲಿ ದಿಸ್ ಪ್ರಾಬ್ಲಮ್ ಬಿಟ್ಬಿಡಿ ಅಷ್ಟೇ. ಅಲ್ಲಿ ಬ್ರಾಕೆಟ್ ಒಳಗೆ ಏನು ಬರಬೇಕು ಅನ್ನೋದು ಇಂಪಾರ್ಟೆಂಟ್ ಇದೆ. ಪ್ರಾಬ್ಲಮ್ ಕೂಡ ಇನ್ಕಂಪ್ಲೀಟ್ ಇದೆ. 2 T ಪ್ಲಸ್ ಮುಂದಕ್ಕೆ 3 ಬಾಕ್ಸ್ ಹಾಕ್ಬಿಟ್ಟಿದ್ದಾರೆ. ಐ ಆಮ್ ಹೆಲ್ಪ್ಲೆಸ್. ಓಕೆ, ಈಗ ನೆಕ್ಸ್ಟ್ ಇದಕ್ಕೆ ಹೋಗೋಣ, ಪೇಪರ್ಗೆ ಹೋಗೋಣ. ಆಮೇಲೆ ನಿನ್ನೆ ರೀಸೆಂಟ್ ಇದ್ರದ್ದು ಮಾಡಲ್ ಪೇಪರ್ಸ್ ಹಾಕಿದ್ದೀನಿ, ಅಬ್ಸರ್ವ್ ಮಾಡಿ ಒಂದ್ಸರಿ. ಈಗ 1 ಮಾರ್ಕ್ಸ್ ಕ್ವಶನ್ಗೆ ಹೋಗೋಣ. 2018 ಮಾರ್ಚ್ 2018 ನೋಡ್ಕೊಳ್ಳಿ. ಮಾರ್ಚ್ 2018. ಓಕೆ, ವಾಟ್ ಈಸ್ ದ SI ಯೂನಿಟ್ ಆಫ್ ಲ್ಯೂಮಿನಸ್ ಇಂಟೆನ್ಸಿಟಿ? ದ SI ಯೂನಿಟ್ ಆಫ್ ಲ್ಯೂಮಿನಸ್ ಇಂಟೆನ್ಸಿಟಿ ಈಸ್ ಕ್ಯಾಂಡೆಲಾ. ನೆಕ್ಸ್ಟ್ ಸೆಕೆಂಡ್ ಒನ್ ಕ್ವಶನ್ ಇನ್ಕಂಪ್ಲೀಟ್ ಆಗಿದೆ, ಇಫ್ ಅಂತ ಇದೆ, ಅದೇನು ಗೊತ್ತೇ ಇಲ್ಲ, ಅದು ಬಿಟ್ಟಾಕಿ. ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ಸ್ಟೇಟ್ ಹುಕ್ಸ್ ಲಾ. ರಾಬರ್ಟ್ ಹುಕ್, ಇಟ್ ಈಸ್ ಕಾಲ್ಡ್ ಹುಕ್ಸ್ ಲಾ. ಸೊ ದ ಸ್ಟೇಟ್ಮೆಂಟ್ ಈಸ್ ವೆರಿ ಸಿಂಪಲ್. Within the elastic limit, the stress and strain are proportional to each other. The stress and strain are proportional to each other. That is called as Hooke's law. Fourth one, Reynolds number of a flowing fluid is 500. What is the nature of the fluid? So the nature of the fluid, it is streamline. ನೋಡಿ, ಇದು ಒಂಚೂರು ಐಡಿಯಾ ಕೊಡ್ತಾನೆ. Reynolds number, it indicates whether the nature of the motion is turbulent or streamline. If the Reynolds number is lesser than 1000, Reynolds number ಅನ್ನೋದು lesser than 1000 is, then it is streamline. ಆಮೇಲೆ if it is more than 2000, certainly it is turbulent. ಇದು turbulent ಆಗಿರುತ್ತೆ. ಸೊ disorderly flow. ಸ್ಟ್ರೀಮ್ಲೈನ್ ಅಂದರೆ ಆರ್ಡರ್ಲಿ ಫ್ಲೋ. ಹಾಗಾದ್ರೆ ಇಫ್ ದ Reynolds ನಂಬರ್ ಈಸ್ ಗ್ರೇಟರ್ ದ್ಯಾನ್ 1000 ಬಟ್ ಲೆಸ್ಸರ್ ದ್ಯಾನ್ ಈಸ್ 2000 ಅಂತ ಹೇಳಿದ್ರೆ, ಇನ್ ಬಿಟ್ವೀನ್ ಯಾವ್ದು ಬೇಕಾದ್ರೂ ಸ್ವಿಚ್ ಆನ್ ಆಗ್ತಿರುತ್ತೆ. ಸ್ಟ್ರೀಮ್ಲೈನ್ ಇಂದ ಟರ್ಬುಲೆಂಟಿಂದ ಸೊ ದರ್ ಈಸ್ ಅ ಸ್ಟ್ರೀಮ್ಲೈನ್ ಸ್ವಿಚ್ ಆನ್ ಆಗ್ತಾ ಇರುತ್ತೆ. ಹಾಗಾದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, Reynolds number is lesser than 1000, it is streamline. Reynolds number is greater than 2000, it is turbulent. ಇನ್ ಬಿಟ್ವೀನ್ 1000 and 2000 ಇತ್ತು ಅಂತಾರೆ, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಐದರ್ ಇಟ್ ಈಸ್ ಸ್ಟ್ರೀಮ್ಲೈನ್ ಆರ್ ಇಟ್ ಈಸ್ ಟರ್ಬುಲೆಂಟ್. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಆಗ್ತಿದ್ರೆ ಯು ಅಂತ ಟೈಪ್ ಮಾಡಿ. ನಾನು ಹೇಳಿದ್ದು ಅರ್ಥ ಆಗ್ತಾ ಇದ್ರೆ ಗುರು ಶ್ರೀಶ, ಕೆನ್ ಯು ಹಿಯರ್ ಮೀ? ವಾಯ್ಸ್ ಕೇಳಿಸ್ತಾ ಇದೆಯಪ್ಪ? ಗುರು ಶ್ರೀಶ, ಓಕೆ. ನೆಕ್ಸ್ಟ್, ಡ್ರಾ ದ ಗ್ರಾಫ್ ದಟ್ ಶೋಸ್ ದ ವೇರಿಯೇಷನ್ ಆಫ್ ವಾಲ್ಯೂಮ್ ಆಫ್ ವಾಟರ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಫ್ರಮ್ 0 ಡಿಗ್ರಿ ಸೆಲ್ಸಿಯಸ್. ನೋಡಿ, ಕ್ವಶನ್ ನಂಬರ್ 5. ಇವೆಲ್ಲ ಒಂದೊಂದು ಮಾರ್ಕ್ಸ್ ಕ್ವಶನ್ನು ತುಂಬ ಥಾಟ್ ಪ್ರೊವೋಕಿಂಗ್ ಆಗಿದೆ. ಅವ್ರು ಹೇಳ್ತಾ ಇದ್ದಾರೆ ವಾಲ್ಯೂಮ್ ಆಫ್ ವಾಟರ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಫ್ರಮ್ 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾರೆ. ಅನಾಮಲಸ್ ಎಕ್ಸ್ಪ್ಯಾನ್ಷನ್ ಆಫ್ ವಾಟರ್. ಕ್ವಶನ್ ನಂಬರ್ 5 ನೋಡ್ಕೊಳ್ಳಿ. ಸೊ ವಿ ಹ್ಯಾವ್ ಟು ರೈಟ್ ದ ಗ್ರಾಫ್ ಲೈಕ್ ದಿಸ್. ಇಟ್ ಈಸ್ ಲೈಕ್ ದಿಸ್.
ಈ ಶೇಪ್ ಇಂಪಾರ್ಟೆಂಟು. ಇದು 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ವಾಲ್ಯೂಮ್ ಈಸ್ ಮಿನಿಮಮ್ ಆ್ಯಂಡ್ ಡೆನ್ಸಿಟಿ ಈಸ್ ಮ್ಯಾಕ್ಸಿಮಮ್. ನೀವು ನೋಡ್ಕೊಳ್ಳಿ 0 ಡಿಗ್ರಿ ಸೆಲ್ಸಿಯಸ್ಸಿಂದ ಇದು 0 ಡಿಗ್ರಿ ಸೆಲ್ಸಿಯಸ್ ಆಗಲಿ ವಾಟರ್ನ ಕೂಲ್ ಮಾಡ್ತಾ ಬನ್ನಿ. 4 ಡಿಗ್ರಿ ಸೆಲ್ಸಿಯಸ್ಗೆ ರೈಸ್ ಆಗುತ್ತೆ, ಮತ್ತು ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಇಲ್ಲಿ ವಾಲ್ಯೂಮ್ ಕಡಿಮೆ ಆಗ್ತಾ ಬರುತ್ತೆ ಮತ್ತು ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಹಾಗಾದರೆ ಈ ಪೋರ್ಷನ್ನ ಅನಾಮಲಸ್ ಎಕ್ಸ್ಪ್ಯಾನ್ಷನ್, ಅನ್ಯೂಶುವಲ್ ಬಿಹೇವಿಯರ್, ಬಿಕಾಸ್ ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ವಾಲ್ಯೂಮ್ ಶುಡ್ ಇನ್ಕ್ರೀಸ್, ಬಟ್ ಇಲ್ಲಿ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. ಹಾಗಾದರೆ ನೀವು 4 ಡಿಗ್ರಿ ಸೆಲ್ಸಿಯಸ್ನ 0 ಡಿಗ್ರಿ ಸೆಲ್ಸಿಯಸ್ ಹೋದಾಗ ಕೈ ನೋಡಿ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಅನ್ಯೂಶುವಲ್ ಬಿಹೇವಿಯರ್ ಆಫ್ ವಾಟರ್. ಇಟ್ ಈಸ್ ಕಾಲ್ಡ್ ಅನಾಮಲಸ್ ಎಕ್ಸ್ಪ್ಯಾನ್ಷನ್. ನೀವು ಇಷ್ಟು ಡಯಾಗ್ರಾಮ್ ಬರೆದ್ರೆ ಸಾಕು 1 ಮಾರ್ಕ್ಸ್ ಸಿಗುತ್ತೆ. ಆಯಿತಾ? ಅಟ್ 4 ಡಿಗ್ರಿ ಸೆಲ್ಸಿಯಸ್ ದ ಡೆನ್ಸಿಟಿ ಆಫ್ ವಾಟರ್ ಈಸ್ ಹೈಯೆಸ್ಟ್ ಬಿಕಾಸ್ ವಾಲ್ಯೂಮ್ ಈಸ್ ಲೀಸ್ಟ್. ಡೆನ್ಸಿಟಿ ಈಸ್ ಕೂಡ ಮಾಸ್ ಬೈ ವಾಲ್ಯೂಮ್. ಮಾಸ್ ಅಷ್ಟೇ ಇರುತ್ತೆ, ವಾಲ್ಯೂಮ್ ಕಡಿಮೆ ಇದ್ದಾಗ ಡೆನ್ಸಿಟಿ ಹೈಯೆಸ್ಟ್ ಇರುತ್ತೆ. ಓಕೆ, 6th one ನೋಡ್ಕೊಳ್ಳಿ. 6th one ವಾಟ್ ಯು ಆರ್ ಹ್ಯಾವಿಂಗ್ ಈಸ್ ಮೆನ್ಷನ್ ದ ಸಿಗ್ನಿಫಿಕೆನ್ಸ್ ಆಫ್ 0th law ಆಫ್ ಥರ್ಮೋಡೈನಮಿಕ್ಸ್. 0th law of thermodynamics ಇದು ಮಾಡೋಣ. So the significance of 0th law of thermodynamics lies in the fact that if the two bodies are in thermal equilibrium, then there must be a common characteristics. So that common characteristics is called as temperature. Temperature ಅಂತ ಹೇಳ್ತೀವಿ. In other words, it defines temperature. It defines temperature. So the significance of 0th law of thermodynamics lies in a fact that if the two bodies are in thermal equilibrium, then there must be a common characteristics called as temperature. It defines temperature. Okay. Next, ಮುಂದಕ್ಕೆ ಹೋಗೋಣ. ಮೆನ್ಷನ್ ದ ಸಿಗ್ನಿಫಿಕೆನ್ಸ್ ಆಯ್ತಲ್ವಾ. ಡ್ರಾ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ರೆಫ್ರಿಜರೇಟರ್. ನೋಡಿ, ಅದಕ್ಕೆ ನಾನು ನಿಮಗೆ ಯಾವುದು ಸಿಲೆಬಸಲ್ಲಿ ಬಿಟ್ಟಿಲ್ಲ, ಪ್ರತಿಯೊಂದು ಸಿಲೆಬಸಲ್ಲಿ ಮಾಡ್ತಾ ಇದ್ದೀನಿ. ಈಗ ಡ್ರಾ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ರೆಫ್ರಿಜರೇಟರ್. ನೋಡಿ, ಫಸ್ಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಸೊ ದರ್ ಇಸ್ ಅ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಹೀಟ್ ಇಂಜಿನ್. ಹೀಟ್ ಇಂಜಿನ್ಗೆ ಉಲ್ಟಾ ಮಾಡಿದ್ರೆ ಇದಾಗುತ್ತೆ. ಈಗ ಫಸ್ಟ್ ಹೀಟ್ ಇಂಜಿನ್ ಬರುತ್ತೆ ತೋರಿಸ್ತೀನಿ. ಲೆಟ್ ದಿಸ್ ಈಸ್ ದ ಸೋರ್ಸ್, ಟೆಂಪರೇಚರ್ T1 ಕೆಲ್ವಿನ್, ಸಿಂಕ್ ಟೆಂಪರೇಚರ್ T2 ಕೆಲ್ವಿನ್. ಆ್ಯಂಡ್ ಹಿಯರ್ ಯು ಟು ನೋಟಿಸ್ ದ್ಯಾಟ್ ಇಲ್ಲಿಂದ Q1 ಕ್ವಾಂಟಿಟಿ ಆಫ್ ಹೀಟ್ನ ಅಬ್ಸರ್ವ್ ಮಾಡುತ್ತೆ, Q2 ಕ್ವಾಂಟಿಟಿ ಆಫ್ ಹೀಟ್ನ ರಿಜೆಕ್ಟ್ ಮಾಡುತ್ತೆ ಬೈ ಡೂಯಿಂಗ್ ಸಮ್ ಅಮೌಂಟ್ ಆಫ್ ವರ್ಕ್ W ಅನ್ನೋಷ್ಟು ವರ್ಕ್ ಮಾಡಿರುತ್ತೆ. ಓಕೆ, ನೌ ದ ಥಿಂಗ್ ಈಸ್ ದಿಸ್ ಈಸ್ ಹೀಟ್ ಇಂಜಿನ್. ಇದಕ್ಕೆ ಉಲ್ಟಾ ಮಾಡ್ಕೋಬೇಕು. ಸೊ ದಿಸ್ ಯು ನೋ ದಟ್ Q1, ಒಂದು ನಿಮಿಷಪ್ಪ, it is correct. W is equal to W plus Q1. ಇಲ್ಲ, ಇಲ್ಲಿ ನೋಡಿ ಆರೋ ಮಾರ್ಕ್ ಉಲ್ಟಾ ಆಗುತ್ತೆ. ಸಾರಿ, ಆರೋ ಮಾರ್ಕ್ ಇಂಪಾರ್ಟೆಂಟ್ ಇದೆ. ಹಾಗಾದರೆ Q1 ಪ್ಲಸ್ W ಈಸ್ ಈಕ್ವಲ್ ಟು Q2 ಆರ್ W ಈಸ್ ಈಕ್ವಲ್ ಟು, ಇಲ್ವಲ್ಲ, ಒಂದು ನಿಮಿಷ, ಆರೋ ಮಾರ್ಕ್ ಬಗ್ಗೆ ಕೇರ್ಫುಲ್ಲಾಗಿ ಹೇಳ್ಕೊಡ್ತೇನೆ. Q1 ಪ್ಲಸ್ W ಈಸ್ ಈಕ್ವಲ್ ಟು Q2. ಸೊ ದೆನ್ W ವಿ ಹ್ಯಾವ್ ಟು ಸಾಲ್ವ್. W equals Q2 minus Q1 ಆಗ್ಬಿಡುತ್ತೆ. No, we have to get Q1 is equal to W plus Q2. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಇದೆ. Q1 is equal to W plus Q2. ಕರೆಕ್ಟ್. W is equal to Q1 minus Q2. ದಿಸ್ ಈಸ್ ಕರೆಕ್ಟ್. ನೋಡಿ, ಇಲ್ಲಿ ಈಟಾಗೆ ಇಲ್ಲಿ ಡೆಫಿನೆಟ್ ಬರುತ್ತಲ್ವ, ಇಲ್ಲಿ ಬರ್ಬಿಡುತ್ತೆ. ಹಾಗಾದರೆ W by Q1 ಮಾಡಿದಾಗ Q1 minus Q2 by Q1, ದ ರೈಟ್ ಆನ್ಸರ್ ಈಸ್ W is equal to Q1 minus Q2 ಆಗಬೇಕು ಅಂದರೆ ಇದು ಆರೋ ಮಾರ್ಕ್ ಆಚೆ ಕಡೆ ಇರಬೇಕು. ಹಾಗಾದರೆ ಇನ್ ಕೇಸ್ ಆಫ್ ದ ಹೀಟ್ ಇಂಜಿನ್, ಸೊ ದಿಸ್ ಈಸ್ ವರ್ಕಿಂಗ್ ಸಬ್ಸ್ಟೆನ್ಸ್. ಇಟ್ ಅಬ್ಸರ್ವ್ಸ್ Q1 ಕ್ವಾಂಟಿಟಿ ಆಫ್ ಹೀಟ್ ಬೈ ಡೂಯಿಂಗ್ ಅಮೌಂಟ್ ಆಫ್ ವರ್ಕ್ W. ಇಟ್ ರಿಜೆಕ್ಟ್ಸ್ Q2 ಕ್ವಾಂಟಿಟಿ ಆಫ್ ಹೀಟ್ ಟು ದ ಸಿಂಕ್. ಇದು ಯಾವುದಪ್ಪ ನಾನು ಬರೆದಿದ್ದು ಅಂತಂದರೆ ಹೀಟ್ ಇಂಜಿನ್. ಸೊ ಈಗ ದಯವಿಟ್ಟು ನೋಡಿ, ರೆಫ್ರಿಜರೇಟರ್ ಬರೀಬೇಕು. ರೆಫ್ರಿಜರೇಟರ್ ಬರೆಯೋದಕ್ಕೆ ಇದನ್ನು ಉಲ್ಟಾ ಬರೀರಿ. ಉಲ್ಟಾ ಆರೋ ಮಾರ್ಕ್ಸ್ ಎಲ್ಲ ಉಲ್ಟಾ ಹಾಕೊಳ್ಳಿ. ನೋಡಿ, ಈಗ ಹೀಗೆ
So agar it absorbs Q2 quantity of heat from the sink. So this is a temperature T2 Kelvin. Next, doing some amount of work W, it rejects Q1 quantity of heat to the source, which is at a higher temperature. ಇಲ್ಲಿ ಸೋರ್ಸ್ ಅಂದರೆ ಸರೌಂಡಿಂಗ್ಸ್ ಕೂಡ ಆಗುತ್ತೆ. ಹಾಗಾದರೆ ನೀವು ಡಯಾಗ್ರಾಮ್ ಬರೀಬೇಕಾಗಿರೋದು ಸೆಕೆಂಡ್ ಒನ್. ಫಸ್ಟ್ ಒನ್ ರೆಫರೆನ್ಸ್ಗೆ ಹೇಳಿದೆ ಹೀಟ್ ಇಂಜಿನ್. ಸೆಕೆಂಡ್ ಒನ್ ಇಟ್ ಈಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ಅಸ್. ಹಾಗಾದರೆ ಸೊ ಇಸ್ ಡ್ರಾ ದ ಗ್ರಾಫ್ ಶೋಸ್ ಮೆನ್ಷನ್ ದ ಡ್ರಾ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ರೆಫ್ರಿಜರೇಟರ್ ಅಂದರೆ ಇದನ್ನು ಬರೀಬೇಕು. ಆರೋ ಮಾರ್ಕ್ ನೋಡ್ಕೊಳ್ಳಿ. Q2 ಕ್ವಾಂಟಿಟಿ ಆಫ್ ಹೀಟ್ ಅಬ್ಸರ್ವ್ ಮಾಡುತ್ತೆ, W ಕೆಲಸ ಮಾಡುತ್ತೆ, ಕರೆಂಟ್ ಕೆಲಸ ಮಾಡುತ್ತೆ. ಸೊ ಈಗ ಒಳಗಡೆ ಕೋಲ್ಡ್ ಚೇಂಬರಿಂದ ಹೀಟ್ ಅಬ್ಸರ್ವ್ ಮಾಡಿ W ವರ್ಕ್ ಮಾಡಿ ಸರೌಂಡಿಂಗ್ಸ್ಗೆ Q1 ಕ್ವಾಂಟಿಟಿ ಆಫ್ ಹೀಟ್ನ ಆಚೆಗೆ ತಳ್ಳುತ್ತೆ. ಆಯಿತಾ? ಸೊ ಇದು ರೆಫರೆನ್ಸ್ಗೆ ಇಟ್ಕೊಳ್ಳಿ, ಇದೇನು ಬರೆಯೋದು ಬೇಡ. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ. ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ. ಎಲ್ಲೂ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಗುರು ಶ್ರೀಶ. ಓಕೆ, ಕಸ್ತೂರಿ ಶ್ರೀ ಅರ್ಥ ಆಗ್ತಿದೆಯಮ್ಮ? ಯಾವ ಥರ ಬರೀಬೇಕು ನೋಡ್ಕೊಳ್ಳಿ. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ದ ಸಿಕ್ಸ್ತ್ ಒನ್. ಸಿಕ್ಸ್ತ್ ಒನ್ ಆಯಿತು, ಸೆವೆಂತ್ ಒನ್ ಆಯಿತು, ಏಯ್ತ್ ಒನ್. ವಾಟ್ ಆರ್ ಡ್ಯಾಂಪ್ಡ್ ಆಸಿಲೇಷನ್ಸ್? ಅನ್ ಆಸಿಲೇಷನ್ ನೋಡಿ, ನಾನು ಸಿಲೆಬಸಲ್ಲಿ ಯಾವುದೂ ಬಿಟ್ಟಿಲ್ಲ ನಿಮಗೆ. ಅನ್ ಆಸಿಲೇಷನ್ ಇನ್ ವಿಚ್ ದ ಆಂಪ್ಲಿಟ್ಯೂಡ್ ಗೋಸ್ ಆನ್ ಡಿಕ್ರೀಸಸ್ is called damped oscillation. If the amplitude remains same, then it is called undamped, but this is called as damped oscillation. Frequency of a tuning fork is 480 Hz. Determine the period. ನೋಡಿ, ಫ್ರೀಕ್ವೆನ್ಸಿ 480 Hz ಕೊಟ್ಟಿದ್ದಾರೆ. ಸೊ ಪೀರಿಯಡ್ ಎಷ್ಟು ಅಂತ, T is equal to 1/480. Come on, operate the calculator. 1 divided by 480 ಆಪ್ರೇಟ್ ಮಾಡ್ಕೊಳ್ಳಿ. 0.00208 ಅಂದರೆ ಇಷ್ಟು ಸೆಕೆಂಡಲ್ಲಿ ಒಂದು ಸರಿ ವೈಬ್ರೇಟ್ ಆಗಿರುತ್ತೆ. ಸೊ ವೆರಿ ಸ್ಮಾಲ್ ಪೀರಿಯಡ್, ಬಟ್ ಫ್ರೀಕ್ವೆನ್ಸಿ ಇಸ್ ವೆರಿ ಹೈ. 1/480 ಮಾಡಬೇಕಿದ್ರೆ ನೋಡಿ, ಕ್ಯಾಲ್ಕುಲೇಟ್ರಲ್ಲಿ ನಿಮಗೆ ವ್ಯಾಲ್ಯೂಸ್ ಕಾಣಿಸುತ್ತಾ? 0.002083 ಸೆಕೆಂಡ್. ಸೊ ಯೂನಿಟ್ ಬರೀಲೇಬೇಕು. ಓಕೆ, 10th ಒನ್ ನೋಡ್ಕೊಳ್ಳಿ. ವಾಟ್ ಟೈಪ್ ಆಫ್ ಹಾರ್ಮೋನಿಕ್ಸ್ ಆರ್ ಪ್ರೆಸೆಂಟ್ ಇನ್ ಏರ್ ಕಾಲಮ್ ಇನ್ ಎ ಕ್ಲೋಸ್ಡ್ ಪೈಪ್? ಸೊ ಆ್ಯಡ್ ಹಾರ್ಮೋನಿಕ್ಸ್ ಅಂತ ಬರೀಬೇಕು. ಬ್ರ್ಯಾಕೆಟಲ್ಲಿ 1:3:5 ಅಂತ ಬರೀಬೇಕು. 1 ಮಾರ್ಕ್ಸ್ ಕೊಡ್ತಾರೆ. ಆಡ್ ಹಾರ್ಮೋನಿಕ್ಸ್ 1:3:5. ಐ ಹೋಪ್ ಯು ಆರ್ ರೈಟಿಂಗ್, ಬರೀತಾ ಇದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ. ಓಕೆ, ಹಾಗಿದ್ರೆ ಓವರ್ ಅಂತ ಟೈಪ್ ಮಾಡಿ. ಓ ಅಂತ ಟೈಪ್ ಮಾಡಿ ಸರ್. ಓ ಅಂತ ಟೈಪ್ ಮಾಡಿದ್ರೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀನಿ. ಮಾಡಿದ್ದೀರಾ? ಓಕೆ, ಫೈನ್. ಈಗ ನೆಕ್ಸ್ಟು ಪಾರ್ಟ್ ಬಿಗೆ ಹೋಗೋಣ. ಪಾರ್ಟ್ ಬಿ ಎಲ್ಲವೂ 2 ಮಾರ್ಕ್ಸ್ ಕ್ವಶನ್ಸ್. ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವಶನ್. ಆಮೇಲೆ ನೋಡಿ, ಇವತ್ತು ಕ್ವಶನ್ ಫಾರ್ ಡಿಸ್ಕಷನ್ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಅನೌನ್ಸ್ಮೆಂಟ್ಸ್ ಇದೆ. ಸೊ ನಿಮಗೆ ಇನ್ನೇನು ಸಿಲೆಬಸ್ ಮುಗಿದೋಗಿದೆ. ನಾನು ಸುಮ್ಮನೆ ಲಾಸ್ಟಲ್ಲಿ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಸ್ವಲ್ಪ ಇಟ್ಕೊಂಡು ಆಟ ಆಡ್ತಾ ಇದ್ದೀನಿ ಅಷ್ಟೇ. ಸೊ ಇನ್ನೊಂದು ಕ್ವಶನ್ ಫಾರ್ ಸಾಲ್ವ್ ಮಾಡೋಣ. ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಏನಾದ್ರು ಇದ್ದರೆ ನೆಕ್ಸ್ಟ್ ವೀಕಿಂದ ಇಂಥ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿ. ರಿವಿಷನ್ ಕಮ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಯಾವ ಚಾಪ್ಟರ್ ಬೇಕಾದ್ರೂ ಕೇಳಿ ಹೇಳ್ಕೊಡ್ತೇನೆ. ಆಮೇಲೆ ಸೊ ಈಗ ಸದ್ಯಕ್ಕೆ ವೀಕ್ಲಿ 2 ಡೇಸ್ ಕ್ಲಾಸ್ ಸಾಕು, ಆಯಿತಾ? ಅದಕ್ಕೆ ಈಗ ಥರ್ಸ್ಡೇ ಫ್ರೈಡೇ 2 ದಿವಸ ಕ್ಲಾಸ್ ತೊಗೋತೀನಿ. ಸಾಟರ್ಡೆ ಸಂಡೇ ವಿಲ್ಲಿಂಗಾಗಿ ನಾನೇ ಇದು ಮಾಡ್ತಾಯಿದ್ದೀನಿ. ಕ್ವಶನ್ ಪ್ರಶ್ನೆ ಇನ್ನೂ ಸಾಲ್ವ್ ಮಾಡೋಕ್ಕೆಲ್ಲ ಟೈಮ್ ಸಿಗುತ್ತೆ. ಸಾಕಷ್ಟು ಟಚಲ್ಲಿ ಇರ್ತೀರ. ನಾನು ಮುಗಿಸಿದ್ರೆ ಮುಗ್ದೋಯ್ತು ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀರ, ಟಚಲ್ಲಿರಲ್ಲ. ನೀವು ಟಚಲ್ಲಿರಲಿ ಅನ್ನೋ ಕಾರಣಕ್ಕೆ ಬರೀ 2 ಡೇಸ್ ಕ್ಲಾಸ್ ತೊಗೋತೀನಿ, ಆಯಿತಾ? ಥರ್ಸ್ಡೇ ಮತ್ತು ಫ್ರೈಡೇ. ಓಕೆ ಆಗಿದರೆ ಓಕೆ ಅಂತ ಟೈಪ್ ಮಾಡಿ. ಪ್ಲೀಸ್. ನಾವು ಸಾಟರ್ಡೆ ಆ್ಯಂಡ್ ಸಂಡೇ ಬೇರೆ ದಿವಸ ಏನು ಪ್ರಾಬ್ಲಮ್ ಅಮ್ಮ? ಸಾಟರ್ಡೆ ಸಂಡೇನೇ ತಗೋತೀನಿ. ಸಾಟರ್ಡೆ ಆ್ಯಂಡ್ ಸಂಡೇನಾ? ಲ್ಯಾಬ್ ಇರುತ್ತೆ ನಮಗೆ. ಯಾವತ್ತಮ್ಮ? ಥರ್ಸ್ಡೇ ಲ್ಯಾಬ್ ಇರುತ್ತೆ. ಎಷ್ಟೊತ್ತಿಗೆ ಬಿಡುತ್ತಾರಪ್ಪ? 3:30 ಆಗೋಗುತ್ತೆ ಸರ್. ಲಾಸ್ಟ್ ನಮಗೆ ಕೆಮಿಸ್ಟ್ರಿ ಇದೆ, ಸೊ ಲೇಟ್ ಆಗುತ್ತೆ.
ಅಲ್ಲ ಅದು 3:30 ಬಿಟ್ಟರು ನೀವು ಮನೆಗೆ ಬರೋದು 4ಗೆ ಬರೋಕ್ಕಾಗಲ್ವಾ? 4:15ಗೆ. ಹಾ ಸರ್ ಬರ್ತೀನಿ. ಅದೇ ಥರ್ಸ್ಡೇ ಫ್ರೈಡೇ, ಯಾಕಂದರೆ ನನಗೆ ಸೆಕೆಂಡ್ ಪಿ ಯು ಕ್ಲಾಸಸ್ ತುಂಬ ಇರುತ್ತೆ, ಓಕೆ ಸರ್ ಪರವಾಗಿಲ್ಲ. ಅದಕ್ಕೆ ಥರ್ಸ್ಡೇ ಫ್ರೈಡೇ ಇಟ್ಕೊಡಿ ಮೇಲೆ 2 ಡೇಸ್ ಇದು ಮಾಡೋಣ. ಎಸ್. ಹಾಂ ಸರಿ. 11th ಒನ್ ನೋಡಿ, ವಿಚ್ ಈಸ್ ದ ಸ್ಟ್ರಾಂಗೆಸ್ಟ್ ಆ್ಯಂಡ್ ವೀಕೆಸ್ಟ್ ಫಂಡಮೆಂಟಲ್ ಫೋರ್ಸ್ ಇನ್ ನೇಚರ್. ಸೊ ಸ್ಟ್ರಾಂಗೆಸ್ಟ್ ಅಂತಂದರೆ ನ್ಯೂಕ್ಲಿಯರ್ ಫೋರ್ಸ್, ವೀಕೆಸ್ಟ್ ಅಂತ ಹೇಳಿದ್ರೆ ಗ್ರಾವಿಟೇಷನಲ್ ಫೋರ್ಸ್, ಆಯಿತಾ. ಸೊ ನ್ಯೂಕ್ಲಿಯರ್ ಈಸ್ ದ ಸ್ಟ್ರಾಂಗೆಸ್ಟ್, ವೀಕೆಸ್ಟ್ ಅಂತ ಹೇಳಿದ್ರೆ ಗ್ರಾವಿಟೇಷನಲ್ ಫೋರ್ಸ್. ಓಕೆ, ನೆಕ್ಸ್ಟ್ 12th ಕ್ವಶನ್ ನೋಡ್ಕೊಳ್ಳಿ. 12th ಕ್ವಶನ್ ಏನಪ್ಪ ಅಂತಂದರೆ, ರೈಟ್ ದ ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ ಆ್ಯಂಡ್ ಆಕ್ಸಿಲರೇಷನ್. ವೆಲಾಸಿಟಿಗೆ ಮತ್ತು ಆಕ್ಸಿಲರೇಷನ್ಗೆ ಡೈಮೆನ್ಷನ್ಸ್ ಕೇಳ್ತಾರೆ. ಸೊ ಡೈಮೆನ್ಷನ್ಸ್ ಅಂತ ಹೇಳಿದ್ರೆ ಡೈಮೆನ್ಷನಲ್ ಈಕ್ವೇಷನ್ ಬರೀಬೇಕು. ದಿಸ್ ಈಸ್ ಕಾಲ್ಡ್ ಡೈಮೆನ್ಷನಲ್ ಈಕ್ವೇಷನ್. ಸೊ ಏನೋ ಎಲ್ ಟಿ ಟು ದಿ ಪವರ್ ಆಫ್ -1. ಸೊ ಇದಕ್ಕೆ ಬರುತ್ತೆ ಅಂತಂದರೆ ಎಲ್ ಟಿ ಟು ದಿ ಪವರ್ ಆಫ್ -2. ಸಿಂಪಲಾಗಿ ಕೇಳಿದ್ದಾರೆ ನೋಡಿ, ಸಿಂಪಲಾಗಿ ಕೇಳಿದರೆ ಬರೀಬೇಕಷ್ಟೇ, ಆಯಿತಾ. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಐ ಹೋಪ್ ಯು ವಿತ್ ಮೀ, ಗೊತ್ತಾಗ್ತಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, question number 13. So they are asking, distinguish between path length and so there is a displacement. Path length ಮತ್ತು ಡಿಸ್ಪ್ಲೇಸ್ಮೆಂಟ್ ಎರಡು ಡಿಸ್ಟಿಂಗ್ವಿಷ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ವೆರಿ ಸಿಂಪಲ್, ಇಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ನೀವು ಡೀಟೇಲಾಗಿ ಬರೀಬೇಕು, ನಾನು ಬರೀ ಪಾಯಿಂಟ್ಸ್ ಬರೀತೀನಿ. It is a scalar quantity, it is a vector quantity. Well, second one is during the journey, path length is not equal to 0. But during journey, displacement can become 0 ಆಗುತ್ತೆ, ಆಯಿತಾ. ಇನ್ನೂ ಒಂದೆರಡು ಕೊಟ್ಟಿರ್ತೀನಿ. ಸೊ ಇದು ಅವ್ರಿಗೆ 2ನೇ ಕೇಳಿರೋದು, ನಾನು ಇನ್ನೊಂದೆರಡು ಕೊಡ್ತೀನಿ ನೋಡ್ಕೊಳ್ಳಿ. ಥರ್ಡ್ ಒನ್, ಪಾತ್ ಲೆಂತ್, ಇಟ್ ಈಸ್ ಯೂಸ್ ಟು ಡಿಫೈನ್ ದ ಸ್ಪೀಡ್. ಇಟ್ ಈಸ್ ಡಿಫೈನ್ಡ್ ಆ್ಯಸ್, ಸೊ ಸ್ಪೀಡ್ ಈಸ್ ಡಿಫೈನ್ಡ್ ಆ್ಯಸ್ ಟೋಟಲ್ ಪಾತ್ ಲೆಂತ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಟೋಟಲ್ ಪಾತ್ ಲೆಂತ್ ಡಿವೈಡೆಡ್ ಬೈ ಟೈಮ್ ಟೇಕನ್. ವೆರಾಸ್ ವೆಲಾಸಿಟಿ, ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್. ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್. ಅಥವಾ ಇಟ್ ಈಸ್ ಯೂಸ್ ಟು, ಡಿಸ್ಪ್ಲೇಸ್ಮೆಂಟ್ ಈಸ್ ಯೂಸ್ ಟು ಡಿಫೈನ್ ವೆಲಾಸಿಟಿ, ಪಾತ್ ಲೆಂತ್ ಈಸ್ ಯೂಸ್ ಟು ಡಿಫೈನ್ ದ ಸ್ಪೀಡ್. ಅಷ್ಟೇ ಹೇಳೋದು ಸಾಕು, ಆಯಿತಾ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಡಿಸ್ಟಿಂಗ್ವಿಷ್ ಬಿಟ್ವೀನ್ ಆಯಿತು, ಕ್ವಶನ್ ನಂಬರ್ 13 ಆಯಿತು. 14 ನೋಡಿ, 14. ಸೊ ಇದು ಬೇಕಾದ್ರೆ ಬರ್ಕೊಂಬಂದರೆ ಬರ್ಕೊಳ್ಳಿ. ಪಾತ್ ಲೆಂತ್ ಡಿಸ್ಪ್ಲೇಸ್ಮೆಂಟು, ಇಟ್ ಈಸ್ ಅ ಸ್ಕೇಲಾರ್, ಇಟ್ ಈಸ್ ಅ ವೆಕ್ಟರ್. During journey, path length is not equal to 0. During journey, displacement is equal to 0. ಆಮೇಲೆ it is used to define distance. Path length, it is used to define speed. It is used to define speed. Whereas it is used to define velocity. To define velocity. ಇದಾಗಿದ್ರೆ ಕ್ವಶನ್ ನಂಬರ್ 13 ಆಗಿದ್ರೆ ಓವರ್ ಅಂತ ಟೈಪ್ ಮಾಡಿ. 14ಗೆ ಹೋಗ್ತೇನೆ. ಓಕೆ, ಕ್ವಶನ್ ನಂಬರ್ 14 ನೋಡಿ. ವಾಟ್ ಈಸ್ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್? How does it vary with the radius of circular path? Okay, an acceleration which is acting towards the center along the radius is called centripetal acceleration. An acceleration
which is acting towards the center, which is acting towards the center, ಹಾಗೆ ಬರಿತಾ ಹೋಗಿ, and along the radius is called centripetal. So during uniform circular motion, it is most important. During uniform circular motion, circular motion is called centripetal acceleration. Next, how actually it varies with the, they are asking as radius of circular path. If the angular speed is same, AC is equal to omega square into r. You have to notice that it is directly proportional to radius. Omega constant, angular speed constant ಆಗಿರುತ್ತೆ, but the linear speed is not constant. Linear velocity is not, velocity constant ಆಗಿರುತ್ತೆ. So it is given by AC equals omega square into r, directly proportional to this. If omega is same, I hope you got the idea. Next, mention any two methods of reducing friction. Question number 15 ನೋಡ್ಕೊಳ್ಳಿ. Mention any two methods of reducing friction. Two methods of reducing friction. Any two ಅಂತಾರೆ, we can write. First one is by using lubricant. Second one, by polishing the surfaces. Surfaces polishing ಮಾಡ್ತೀವಿ. And third one, by designing the shape of the series of objects so that less air resistance is offered. Less air resistance is offered. So by designing the shape of vehicles, it may be ಏರೋಪ್ಲೇನ್ ಆಗಿರ್ಬೋದು, ಸಬ್ಮೆರಿನ್ ಆಗಿರ್ಬೋದು, ಅಥವಾ ಫೈಟರ್ ಏರೋಪ್ಲೇನ್ಸ್ ಆಗಿರ್ಬೋದು, so that less air resistance is offered. This is the third method. ಇದು ಆಯಿತಾ? ಇಷ್ಟು ಬರಿಬೇಕು. By using lubricants, by polishing the surfaces, so there is by altering the shape of vehicles so that less air resistance is offered. Next, state and explain parallel axis theorem. ಇದಾಗಿದ್ರೆ ಓವರ್ ಅಂತ ಟೈಪ್ ಮಾಡಿ. ಆಗಿದ್ರೆ ಓವರ್ ಅಂತ ಟೈಪ್ ಮಾಡಿ. ಓಕೆ, ನನಗೆ ಇಲ್ಲಿ ರೆಕಾರ್ಡಿಂಗ್ ನಡೀತಾ ಇರುತ್ತೆ. ಪ್ಯಾರಲಾಗಿ ಆದಷ್ಟು ಕ್ಲಾಸಸ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಈ ರೆಕಾರ್ಡಿಂಗ್ ಮಾಡಬೇಕಾದ್ರೆ ನಂಗೆ ಅದಕ್ಕೆ ಈ ಸ್ಪೇಸಲ್ಲಿ ಮಾತ್ರ ಉಳಿಸ್ಕೋಬೇಕು ನಾನು, ಅದಕ್ಕೋಸ್ಕರ ನಾನು ಮಾಡ್ತಾ ಇರ್ತೇನೆ. 16th ನೋಡ್ಕೊಳ್ಳಿ. State and explain parallel axis theorem. So first ಒಂದು ಕೆಲಸ ಮಾಡಿ, ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಬರೆದ್ಬಿಡಿ. Consider a cylinder like this. Let here there are two parallel axes, or two axes which are parallel to each other. Then according to this one, IP is equal to, I am going to call it as IZ about this axis, plus M into L by 2 whole square. If you take L as the length of the rod,
ಇಲ್ಲಿ L/2 ಇರುತ್ತೆ. ಹಾಗೆ ನೋಡ್ಕೊಳ್ಳಿ. ಸೊ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ about an axis parallel to the axis passing through the center of gravity is equal to the moment of inertia of the body about the center of gravity plus ಅಂತಾನೆ ಹಾಕಿ ಆಯಿತಾ. ಸೊ ದರ್ ಇಸ್ ಅ ಪ್ರಾಡಕ್ಟ್ ಆಫ್ ದ ಮಾಸ್ ಆ್ಯಂಡ್ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಆ್ಯಕ್ಸಿಸ್. ಸಪೋಸ್ ನೀವು ಇದನ್ನು 2L ಅಂತ ಹಾಕ್ಕೊಂಡು ಇದನ್ನು ಬೇಕಾದ್ರೆ L ಅಂತ ಬರೆದ್ರೆ ಈಗ ಇದನ್ನು ಬೇರೆ ನೇರವಾಗಿ ML² ಅಂತ ಬರೀಬೋದು. ಹಾಗಾದ್ರೆ ವೆರಿ ಸಿಂಪಲ್. ಸೊ ದ ಸ್ಟೇಟ್ಮೆಂಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ ಅಬೌಟ್ ಎನಿ ಆಕ್ಸಿಸ್ parallel to the axis passing through the center of gravity is equal to the sum of the moment of inertia of the body about an axis passing through its center of mass and there is a product of the mass and square of the distance between the two axes. This is called parallel axis theorem. ಬರ್ಕೋಬೇಕಾ? ಸ್ಟೇಟ್ಮೆಂಟ್ ಹೇಳಲ? ಬರ್ಕೋತೀವಿ ಸರ್. ಹೇಳಿ ನಿಧಾನಕ್ಕೆ ಅಂದರೆ ಎಸ್ ಅಂತ ಟೈಪ್ ಮಾಡಿ, ಹೇಳ್ತೀನಿ ನಿಧಾನಕ್ಕೆ ಬರ್ಕೊಂಬಿಡ್ತೀನಿ. ಇಲ್ಲ ಸರ್ ನಮ್ಗೆ ಅರ್ಥ ಆಗಿದೆ ಬೇಡ ಅಂದರೆ ನೋ ಅಂತಲೇ ಟೈಪ್ ಮಾಡಿ. ಓಕೆ ಫೈನ್. ಗುರುಶ್ರೀ ಶಾ ಈಸ್ ಟೈಪಿಂಗ್ ನೋ. ಕಸ್ತೂರಿಶ್ರೀ ಓಕೆ. ನೆಕ್ಸ್ಟ್ ಮುಂದಕ್ಕೆ ನೋಡ್ಕೊಳ್ಳಿ ಹಾಗೇನೆ. ದ ನೆಕ್ಸ್ಟ್ ಕ್ವಶನ್ ಈಸ್ ಲೈಕ್ ದಿಸ್. ಇದಾದಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 17. ಕ್ಯಾಲ್ಕುಲೇಟ್ ದ ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ ಎ ಟ್ರೈನಾಮಿಕ್ ನಾನ್ ಲೀನಿಯರ್ ಮಾಲಿಕ್ಯೂಲ್. ಅಲ್ಲಿ ಕ್ಯಾಲ್ಕುಲೇಟ್ ದ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಹೇಳಿದ್ದಾರೆ. ಫಾರ್ ಎ ಟ್ರೈನಾಮಿಕ್ ನಾನ್ ಲೀನಿಯರ್ ಮಾಲಿಕ್ಯೂಲ್ ಅಂತ ಹೇಳ್ತಾರೆ. ಅಲ್ಲಿ ಕ್ಯಾಲ್ಕುಲೇಟ್ ಅನ್ನೋಕ್ಕಿಂತ ಎಷ್ಟಿದೆ ಅಂತ ಹೇಳಬೇಕಷ್ಟೇ. ನೋಡಿ, ನಾನ್ ಲೀನಿಯರ್ ಮಾಲಿಕ್ಯೂಲ್ ಅಂದರೆ ಹೇಗಿರುತ್ತೆ? ವಿ ಆರ್ ಅಸ್ಯೂಮಿಂಗ್ ದಟ್ ದೆರ್ ಇಸ್ ನೋ ವೈಬ್ರೇಷನ್. ಈ ಥರ ಇರುತ್ತೆ. ಸೊ ಡಯಾಗ್ರಾಮ್ ಬರೆದ್ಬಿಟ್ಟು ಇಟ್ ಹ್ಯಾಸ್ 3 ಟ್ರಾನ್ಸ್ಲೇಷನ್ ಡಿಗ್ರೀಸ್ ಆಫ್ ಫ್ರೀಡಮ್, ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಆ್ಯಂಡ್ 3 rotational degree. There is no vibration about this axis ಅಥವಾ about this axis ಅಥವಾ about this axis rotate ಆಗ್ಬೋದು. So there is it is having 3 translation degrees of freedom and 3 rotational degrees of freedom. Totally it is having 3 plus 3 6 degrees of freedom. Totally it is having 6 degrees of freedom. 6 degrees of freedom. DOF ಅಂದರೆ ಸೊ ಡಿಗ್ರೀಸ್ ಆಫ್ ಫ್ರೀಡಮ್. 3 ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್, 3 rotational degree of freedom. Totally it is having 6 degrees of freedom. I hope you are able to understand. ಅರ್ಥ ಆಗಿದ್ರೆ ಯು ಅಂತ ಟೈಪ್ ಮಾಡಿ. Define free path of a molecule of a system. Okay. So the next question is define mean free path of a molecule in a system of gas. Write the expression when the molecules is in a cylinder ಅಂತ ಹೇಳ್ತಾರೆ. So there is the mean free path is defined as the ratio of the total distance traveled by molecule, total distance traveled by molecule. So to the number of collisions it makes with other molecules. Number of collisions it makes with other molecules. With other molecules. Now this is called as mean free path. Kinetic theory of case ಅಲ್ಲಿ ಇಷ್ಟನ್ನೇ ಕೇಳ್ಬೋದು ಅವರು. So there is a mean free path is defined as a ratio of the total distance traveled by molecule over or divided by number of collisions it makes with other molecules. It is given by, ಇದು ಡೆಫಿನೇಷನ್ ಆಗಿದೆ, ಇಟ್ ಈಸ್ ಡಿಫೈನ್ಡ್ ಆಸ್ ಅಂತ ಹೇಳಬೇಕು. ಸೊ ಇಟ್ ಈಸ್ ಗಿವನ್ ಬೈ ಅಂತ ಈಗ ಫಾರ್ಮುಲಾ ಬರೆಯೋಣ. ಎಲ್ ಬಾರ್ ಇಟ್ ಈಸ್ ಗಿವನ್ ಬೈ 1/√2 ಇಂಟು π ND². ನೋಟ್ಸಲ್ಲಿದೆ ನೋಡಿ. ವೇರ್
ದಿಸ್ ಈಸ್ ಮೀನ್ ಫ್ರೀ ಪಾತ್. n ಅನ್ನೋದು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್, number of molecules per unit volume. D, diameter of each molecule, diameter of each molecule. ಪ್ರತಿಯೊಂದು ಮಾಲಿಕ್ಯೂಲ್ ಡಯಾಮೀಟರ್ ಆಗಿರುತ್ತೆ. ಆಯಿತಾ? ಐಡಿಯಾ ಇರಲಿ ಹೇಗೆ ಅಂತ. ಓಕೆ, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಹಾಗಿದ್ರೆ ಓವರ್ ಅಂತ ಟೈಪ್ ಮಾಡಿ. ಇದು ಬರೆದಿರೋದಾಗಿದ್ದರೆ ಓವರ್ ಅಂತ ಟೈಪ್ ಮಾಡಿ. ಮುಂದೆ ನೋಡ್ಕೊಳ್ಳಿ ಕ್ವಶನ್ ನಂಬರ್. ಆಮೇಲೆ ನೆಕ್ಸ್ಟ್ ಮುಂದಿನ ಗುರುವಾರಕ್ಕೆ ನೀವೇನಪ್ಪ ಅಂತಂದರೆ ಮಾಡಲ್ ಪೇಪರ್ಸು 2 PU ಬೋರ್ಡಿಂದ ಬಿಟ್ಟಿದ್ದಾರೆ, ನಾನು ಗ್ರೂಪಲ್ಲಿ ಹಾಕಿದ್ದೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಪ್ರಿಂಟೌಟ್ ತೊಗೊಳ್ಳಿ. ಆ ಕ್ವಶನ್ಸ್ ಡಿಸ್ಕಸ್ ಮಾಡ್ತೇನೆ. ಕ್ವಶನ್ಸ್ ತುಂಬ ಚೆನ್ನಾಗಿದೆ ಮಾಡಲ್ ಪೇಪರ್. ಅದಕ್ಕೆ ನೋಡಿ, ಅಪ್ ಟು ಡೇಟ್ ಸಿಲೆಬಸ್ ರೆಡಿ ಆಗಬೇಕು, ನೀವು ಸಿಲೆಬಸ್ ಫುಲ್ ಕವರ್ ಮಾಡ್ಕೋಬೇಕು. ಆಮೇಲೆ ನಿಮ್ಗೆ ಇನ್ನೊಮ್ಮೆ ಚಾನ್ಸ್ ಕೊಡ್ತಾ ಇದ್ದೀನಿ. ಯಾವುದಾದ್ರು ಚಾಪ್ಟರ್ ಕಷ್ಟ ಅನಿಸಿದ್ರೆ, ಯಾವುದಾದ್ರು ಕಾನ್ಸೆಪ್ಟ್ ಕಷ್ಟ ಅಂತ ಅನಿಸಿದ್ರೆ, ಸರ್ ಪ್ಲೀಸ್ ಎಕ್ಸ್ಪ್ಲೇನ್ ಅಂತ ಬರೀರಿ, ಎಕ್ಸ್ಪ್ಲೇನ್ ಮಾಡಿಕೊಡ್ತೇನೆ. ಎಲ್ಲ ಅರ್ಥ ಆಗಿಲ್ಲ ಅಥವಾ ಎಲ್ಲ ಅರ್ಜೆಂಟ್ ಆಗಿದ್ರೆ ಅದನ್ನು ಹೇಳ್ಕೊಡ್ತೇನೆ. ಕ್ವಶನ್ ನಂಬರ್ 17 ನೋಡ್ಕೊಳ್ಳಿ. 17 ಇಟ್ ಈಸ್ ಲೈಕ್ ದಿಸ್. ಕ್ಯಾಲ್ಕುಲೇಟ್ ಡಿಗ್ರೀಸ್ ಆಯ್ತಲ್ವಾ, ಡಿಫೈನ್ ಮ್ಯೂಚುವಲ್. ಓಕೆ, 19 distinguish between scalar product and vector product of 2 vectors. ನೋಡಿ, ಸ್ಕೇಲಾರ್ ಪ್ರಾಡಕ್ಟ್ಗೆ ಇನ್ನೊಂದು ವೆಕ್ಟಾರ್ ಪ್ರಾಡಕ್ಟ್ಗೆ ಡಿಸ್ಟಿಂಗ್ವಿಷ್ ಮಾಡಿ ಅಂತ ಹೇಳ್ತಾರೆ. ಸೊ ಫಸ್ಟ್ ಡೆಫಿನೇಷನ್ ಬರೆದ್ಬಿಡಿ, ಏನೂ ಗೊತ್ತಾಗಿಲ್ಲ ನಾನು. ದ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಎನಿ ಟು ನಾನ್ ಝೀರೋ ವೆಕ್ಟರ್ಸ್, non-zero vectors is defined as, so it's a dot b is equal to a into b into cos theta. Illi the vector product of any two non-zero vectors is defined as a cross b is equal to a into b into sin theta into n cap. Second one, it is a scalar quantity, whereas here it is a vector quantity. ಅದೇ ಇದು ಬೇಸಿಕ್ಸ್ ಇದೆ ಆ್ಯಕ್ಚುಲಿ. ಇದು ಕಲ್ತಾಗೆ 50% ಫಿಸಿಕ್ಸ್ ಕಲ್ತಾಗೆ. ಆಮೇಲೆ ಇಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ಸೊ ಇಟ್ ಈಸ್ ನಾಟ್ ಹ್ಯಾವಿಂಗ್ ದ ಡೈರೆಕ್ಷನ್. ಇದಕ್ಕೆ ಡೈರೆಕ್ಷನ್ ಏನಿಲ್ಲ, ಆಯಿತಾ? ವೆಲ್, ಇಫ್ ಥೀಟಾ ಈಕ್ವಲ್ 0, it is maximum. Whereas here, if theta equals 0, it is 0. It is 0 ಆಗಿರುತ್ತೆ, because sin 0 is equal to 0. Next, fourth one, that is cos. It is acting in the same plane. For example, vector A, vector B ತಗೊಂಡ್ರೆ, ಸೊ ಥೀಟಾ ತಗೊಂಡ್ರೆ, ಇಟ್ ಈಸ್ ಆ್ಯಕ್ಟಿಂಗ್ ಇನ್ ದ ಸೇಮ್ ಪ್ಲೇನ್, ಒಂದೇ ಪ್ಲೇನಲ್ಲೇ ಇರುತ್ತೆ. ಬಟ್ ಹಿಯರ್ ಇಫ್ ಯು ಟೇಕ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ, ದೆನ್ ಇಟ್ ಈಸ್ ಆ್ಯಕ್ಟಿಂಗ್ ಇನ್ ದ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದ ಎ ಆ್ಯಂಡ್ ಬಿ. ದಿಸ್ ಈಸ್ ಎ ಕ್ರಾಸ್ ಪಿ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆಸ್ ಎನ್ ಕ್ಯಾಪ್. ಸೊ ಇದನ್ನು ತೋರಿಸ್ಬೇಕು ಅಂದರೆ ವಿ ಕ್ಯಾನ್ ಶೋ ಲೈಕ್ ದಿಸ್. ತೋರಿಸೋಣ ಈ ಥರ ನೋಡಿ. ಇಟ್ ಈಸ್ ಆ್ಯಕ್ಟಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಲೈಕ್ ದಿಸ್. ಇದು ವೆಕ್ಟರ್ ಎ ಆಗಿರಲಿ, ಇದು ವೆಕ್ಟರ್ ಬಿ ಆಗಿರುತ್ತೆ. ಇದು ಥೀಟಾ ಆಗಿದ್ದರೆ ಇದು ಹೀಗಿರುತ್ತೆ, ಎನ್ ಕೆ. ಇಟ್ ಈಸ್ ಆ್ಯಕ್ಟಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್ ಎ ಆ್ಯಂಡ್ ಬಿ. ನೋಡಿ, ಇಷ್ಟು ಬರೀಬೇಕು. ಇಟ್ ಈಸ್ ಆ್ಯಕ್ಟಿಂಗ್ ದ ಸೇಮ್ ಪ್ಲೇನ್,
It is acting perpendicular to the plane containing A and B. ಇನ್ನೊಂದು ಬೇಕಾದ್ರೆ ಬರೀಬೋದು. If theta is equal to, so 90 degrees, scalar product equals 0. But if theta equals 90 degrees, it is maximum. A cross B is maximum. ಇದು ಮ್ಯಾಕ್ಸಿಮಮ್ ಆಗಿರುತ್ತೆ. ಬಿಕಾಸ್ sin 90 is maximum. ಇಷ್ಟು ಬರೀಬೇಕು. ಅರ್ಥ ಆಗಿದ್ರೆ ಇವು ಅಂತ ಟೈಪ್ ಮಾಡಿ. ಓಕೆ, ಸೊ ಟೈಮ್ ಬೇಕು ಅಂದರೆ ಟೈಮ್ ತೊಗೊಂಡು ಬರ್ಕೊಳ್ಳಿ. ಇದು ನಿಮಗೆ ಆ್ಯಕ್ಚುಲಿ ನೋಟ್ಸಲ್ಲಿ ಸಿಗಲ್ಲ, ಇದೆಲ್ಲ ಸಮರೈಸ್ ಮಾಡ್ತಾನೆ ಗೊತ್ತಾಗ್ತಾ ಹೋಗೋದು. ಎಸ್ ಪಿ ಅಂದರೆ ಸ್ಕೇಲಾರ್ ಪ್ರಾಡಕ್ಟ್ ಈಕ್ವಲ್ಸ್ 0. ಬರ್ದಾಗಿದ್ರೆ ಓವರ್ ಅಂತ ಟೈಪ್ ಮಾಡಿ. ಫೈನ್. ಸೊ ಅಲ್ಲಿ ಮಿನಿಮಮ್ 3 ಬರೀಬೇಕು, 3 ಮಾರ್ಕ್ಸ್ಗೆ ಡಿಸ್ಟಿಂಗ್ವಿಷ್. ಡಿರೈವ್ ಎಫ್ ಈಕ್ವಲ್ಸ್ MA ವೇರ್ ದ ಸಿಂಬಲ್ಸ್ ಹ್ಯಾವ್ ಯೂಶುವಲ್ ಮೀನಿಂಗ್. ನೋಡಿ 3 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು ಹೇಳ್ಕೊಡ್ತಾರೆ. ವಿ ಹ್ಯಾವ್ ಫ್ರಮ್ ನ್ಯೂಟನ್ಸ್ ಸೆಕೆಂಡ್ ಲಾ, F is proportional to delta P by delta T. But so P equals mass into velocity. F is proportional to delta mv by delta T or m into delta v by delta T. But delta v by delta T is equal to acceleration. Therefore F is proportional to m into a, or F equals k into m into a, where k is proportionality constant and it is called as k na proportionality constant. For simplicity you take a proportionality constant, k equals 1 togoli, so therefore F equals m into a. K equals 1 togoli, then F equals we are going to get m into a. I hope you are with me. ಗೊತ್ತಾಗಿದೆ ಅಂತ ಭಾವಿಸ್ತಾ ಇದ್ದೇನೆ. F equals MA. ಇಷ್ಟು ಬರೆದ್ರೆ 3 ಮಾರ್ಕ್ಸ್. ಮತ್ತೊಮ್ಮೆ ಹೇಳ್ತೇನೆ. ವಿ ಹ್ಯಾವ್ ಫ್ರಮ್ ನ್ಯೂಟನ್ ಸೆಕೆಂಡ್ ಲಾ, F is proportional to delta P by delta T, but P equals mv. F is proportional to delta ma by delta T or m into delta v by delta T, but delta v by delta T equals a. F is proportional to ma, or F equals k into m into a, where k is proportionality constant. For simplicity you take k equals 1, therefore F equals m into t. ಅರ್ಥ ಆಗಿದ್ರೆ ಇವು ಅಂತ ಟೈಪ್ ಮಾಡಿ. ಅಥವಾ ಹಾಗಿದ್ರೆ ಓವರ್ ಅಂತ ಟೈಪ್ ಮಾಡಿ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ರೈಟ್ 3 ಕೈನಮ್ಯಾಟಿಕ್ ಇಕ್ವೇಷನ್ಸ್ ಆಫ್ rotational motion. So there is a kinematic equations. ಮಾಮೂಲಿ ಈಕ್ವೇಷನ್ಸ್ನೇ ಮಾಡ್ಕೋಬೇಕು. S equals ut plus half at square, theta is equal to omega naught t plus 1/2 alpha t square.
ಎಸ್ ಈಕ್ವಲ್ಸ್ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಈ ಥರ ಬರೀಬೇಕು. ಆಮೇಲೆ ಸೊ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಸ್ ಈಕ್ವಲ್ ಟು 2as ಟು ಆಲ್ಫಾ ಥೀಟಾ. ನೋಡಿ ಬರೆಯೋ ಸ್ಟೈಲ್ ನೋಡ್ಕೊಳ್ಳಿ. ಥರ್ಡ್ ಇಕ್ವೇಷನ್, ಸೊ ದಟ್ ಇಸ್ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ನೋಡಿ ಹೇಳ್ಬೇಕಾದ್ರೆ ಈ ಥರ ಹೇಳಿದೆ, ಒಮೆಗಾ ಈಕ್ವಲ್ಸ್ ಒಮೆಗಾ ನಾಟ್ ಪ್ಲಸ್ ಆಲ್ಫಾ ಟಿ. ಇಷ್ಟೇ ಸಿಂಪಲ್ ಆಗಿದೆ. ಎಸ್ ಈಕ್ವಲ್ಸ್ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ಒಮೆಗಾ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಸ್ ಈಕ್ವಲ್ ಟು, ನೋಡಿ ಸ್ಕ್ವೇರ್ ಬದಿಲ್ಲ ತಪ್ಪಾಗುತ್ತೆ, ಒಮೆಗಾ ಸ್ಕ್ವೇರ್ ಮೈನಸ್ ಒಮೆಗಾ ನಾಟ್ ಸ್ಕ್ವೇರ್ ಈಕ್ವಲ್ಸ್ ಟು ಆಲ್ಫಾ ಥೀಟಾ. ಅಂದರೆ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಕ್ವಲ್ಸ್ ಟು ಎ ಎಸ್, ಒಮೆಗಾ ಈಸ್ ಈಕ್ವಲ್ ಟು ಒಮೆಗಾ ನಾಟ್ ಪ್ಲಸ್ ಆಲ್ಫಾ ಟಿ, ವಿ ಈಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ. ಸಿಂಪಲ್ ಆಗಿದೆ ನೋಡಿ ಕ್ವಶನ್ ಪೇಪರ್. ಡಿಫೈನ್ ಆರ್ಬಿಟಲ್ ಸ್ಪೀಡ್ ಆಫ್ ಅರ್ತ್ ಸ್ಯಾಟಲೈಟ್. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಇಫ್ ಸ್ಯಾಟಲೈಟ್ ಈಸ್ ಕ್ಲೋಸ್ ಟು ದ ಅರ್ತ್ ಅಂತ ಹೇಳ್ತಾರೆ. ಓಕೆ, ಆರ್ಬಿಟಲ್ ಸ್ಪೀಡ್ ಕ್ವಶನ್ ನಂಬರ್ 22 ನೋಡ್ಕೊಳ್ಳಿ. ಆರ್ಬಿಟಲ್ ಸ್ಪೀಡ್, ದ ಮಿನಿಮಮ್ ಸ್ಪೀಡ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ಎ ಸ್ಯಾಟಲೈಟ್ ಟು ರಿವಾಲ್ವ್ ಅರೌಂಡ್ ದ ಅರ್ತ್ ಇನ್ ಎ ಪರ್ಟಿಕ್ಯುಲರ್ ಆರ್ಬಿಟ್ is called orbital speed. Orbital speed. So orbital speed, the minimum speed that is required for a satellite to revolve around the earth in a particular orbit is called as orbital speed. Amele, they are asking about, write the expression for this. So which is very close to the earth, you have to write this formula. V naught equals root of GMA by RE. G, universal gravitational constant, mass of earth, radius of earth. Explain the terms ಅಂತ ಹೇಳ್ತಾರೆ. G is universal gravitational constant. Universal gravitational constant. MA, mass of the earth. RE, radius of earth. ಬರೀಬೇಕದು. MA, mass of earth. ಹಾಗಿದ್ರೆ ಓ ಅಂತ ಟೈಪ್ ಮಾಡಿ. Question number 23 ನೋಡ್ಕೊಳ್ಳಿ. Draw stress strain curve for a metal and label the proportionality and fracture point. ನೋಡಿ, ಸೊ ಸ್ಟ್ರೆಸ್ ವರ್ಸಸ್ ಸ್ಟ್ರೈನ್ ಒಂದು ಗ್ರಾಫ್ ಹಾಕೊಳ್ಳಿ. ಗ್ರಾಫ್ ಹಾಕೊಂಡ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದ ಗ್ರಾಫ್ ಲೈಕ್ ದಿಸ್. ಈ ಥರ ಬರುತ್ತೆ. ಅವ್ರು ಕೇಳ್ತಾ ಇದ್ದಾರೆ, ದರ್ ಈಸ್ ಲೇಬಲ್ ದ ಪ್ರಪೋರ್ಷನಾಲಿಟಿ. ಇದು ಪ್ರಪೋರ್ಷನಾಲಿಟಿ ಪಾಯಿಂಟ್ ಆ್ಯಂಡ್ ಫ್ರ್ಯಾಕ್ಚರ್ ಪಾಯಿಂಟ್. ಇಲ್ಲಿ ಹುಕ್ ಸ್ಲೈಡ್ ಈಸ್ ವೆರಿಡ್ ಅಪ್ ಟು ಹಿಯರ್. ಸೊ ಫ್ರ್ಯಾಕ್ಚರ್ ಪಾಯಿಂಟ್ ಅಂದರೆ ನೋಡಿ, ಇಲ್ಲಿ ಫ್ರ್ಯಾಕ್ಚರ್ ಆಗುತ್ತೆ. ದಿಸ್ ಈಸ್ ಫ್ರ್ಯಾಕ್ಚರ್ ಪಾಯಿಂಟ್. ಇದು ಏನಪ್ಪ ಅಂತಂದರೆ, ಸೊ ದೇ ಆರ್ ರಬ್ಬರ್ ಲೈಕ್ ಮೆಟೀರಿಯಲ್, ಎಲಾಸ್ಟೋಮರ್ಸ್ ಆ ಥರ ಬಿಹೇವ್ ಮಾಡ್ಬಿಡುತ್ತೆ. ಇಲ್ಲಿ ಎಲಾಸ್ಟೋಮರ್ಸ್ ಆಗುತ್ತೆ. ಸ್ಟ್ರೈನ್ ಜಾಸ್ತಿ ಆಗಿ ಇಟ್ ವಿಲ್ ನಾಟ್ ರೀಗೇನ್ ಇಟ್ಸ್ ಒರಿಜಿನಲ್ ಪ್ರಾಪರ್ಟಿ. ಇದು ಫ್ರ್ಯಾಕ್ಚರ್ ಪಾಯಿಂಟ್. ನಮ್ಗೆ ಇಷ್ಟು ಬೇಕು, ಯಾವ್ದು ಬೇಕು ಅದನ್ನು ನಾಲ್ಕು ಇಟ್ಕೊಳ್ಳಿ. ಇದು ಫ್ರ್ಯಾಕ್ಚರ್ ಪಾಯಿಂಟು. ಸೊ ಇದು ಲೀನಿಯರ್ ವೇರಿಯೇಷನ್, ಇನ್ ಅದರ್ ವರ್ಡ್ಸ್ ಲೀನಿಯರ್ ವೇರಿಯೇಷನ್ ಪ್ರಪೋರ್ಷನಾಲಿಟಿ ರೀಜನ್ ಆರ್ ಪ್ರಪೋರ್ಷನಾಲಿಟಿ ಪಾಯಿಂಟ್. ಬರೀಬೇಕು. ಇಷ್ಟು ಭಾಗ ಪ್ರಪೋರ್ಷನಾಲಿಟಿ ಪಾಯಿಂಟ್ ಇದೆ. ಇದು ಫ್ರ್ಯಾಕ್ಚರ್ ಪಾಯಿಂಟ್ ರೆಪ್ರೆಸೆಂಟ್ ಮಾಡುತ್ತೆ. ಆಮೇಲೆ ಸ್ಟ್ರೆಸ್ ವರ್ಸಸ್ ಸ್ಟ್ರೈನ್ ಗ್ರಾಫ್ ಹಾಕಿದ್ರೆ ಎಕ್ಸ್ ಆಕ್ಸಿಸ್ ಸ್ಟ್ರೈನು, ವೈ ಆಕ್ಸಿಸ್ಸು ಸ್ಟ್ರೆಸ್ ಹಾಕೋಬೇಕು. ಓಕೆ, ಕ್ವಶನ್ 24 ನೋಡಿ. ನೇಮ್ ಎನಿ 3 ಡಿವೈಸ್ ವಿಚ್ ವರ್ಕ್ ಆನ್ ಬರ್ನೌಲಿಸ್ ಪ್ರಿನ್ಸಿಪಲ್. ಬರ್ನೌಲಿಸ್ ಪ್ರಿನ್ಸಿಪಲ್ ಮೇಲೆ ಇದು ಮಾಡೋಂಥದ್ದು ಯಾವುದಾದ್ರು 3 ಡಿವೈಸ್ ಹೇಳಿ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಆಟೋಮೈಸರ್, ಮಾಡಿಸ್ತೀನಿ ನೋಡಿ. ಆಮೇಲೆ ವಿಂಗ್ ಆಫ್ ಏರೋಪ್ಲೇನ್,
Well, and the third one is venturimeter. Venturimeter. It is used to measure the flow of water. So atomizer, wing of aeroplane, venturimeter. Next, question number 25 ನೋಡಿ. Question number 25. ಇದು ಬರೆದಿದ್ದಾಗಿದ್ರೆ ಓವರ್ ಅಂತ ಟೈಪ್ ಮಾಡಿ. ಇಲ್ಲೇ ಬರೀತೀವಿ. That is, which physical quantity, they asked a question, which physical quantity remains constant in isochoric process? Isochoric process. Isobaric, isothermal. Isochoric process ಅಲ್ಲಿ volume remains constant. A. B. Isobaric process. In isobaric process, pressure remains constant. Pressure constant ಆಗಿದೆ. C. Isothermal process. In isothermal process, temperature remains constant. Temperature remains constant. Isochoric process, isobaric process, isothermal process. ಓಕೆ, ಹಾಗಿದ್ರೆ ಓವರ್ ಅಂತ ಟೈಪ್ ಮಾಡಿ. ನಾನು ಹೇಳಿದ್ದೆ ಬ್ಯಾರೋಮೀಟರ್ ಪ್ರೆಷರ್, isothermal process, temperature remains constant. Question number 26. State principle of superposition of waves. Explain qualitatively. So there is a principle of superposition of waves states that if two or more waves superimpose on each other, if two or more waves superimpose on each other, then the resultant displacement is equal to so there is a algebraic sum. ಇವರು ಟೆಕ್ಸ್ಟ್ ಬುಕ್ಕಲ್ಲಿ ಆಲ್ಜಿಬ್ರಾಯಿಕ್ ಸಮ್ ಅಂತ ಕೊಟ್ಟಿದ್ದಾರೆ, ಅದು 2 ಡೈಮೆನ್ಷನ್ ಆದರೆ, ಆರ್ ವೆಕ್ಟೋರಿಯಲ್ ಸಮ್ ಇದು 3 ಡೈಮೆನ್ಷನ್. ವೆಕ್ಟೋರಿಯಲ್ ಸಮ್ ಆಫ್ ಇಂಡಿವಿಜುವಲ್ ಡಿಸ್ಪ್ಲೇಸ್ಮೆಂಟ್ಸ್ ಕೊಟ್ಟಿದ್ದೀನಿ ನೋಡಿ, ಟೆಕ್ಸ್ಟ್ ಬುಕ್ಕಲ್ಲಿ ಇದೇ ಥರ ಕೊಟ್ಟಿದ್ದೀನಿ. Vectorial sum of individual displacements. I repeat, principle of superposition of waves states that if two or more waves superimpose on each other, then the resultant displacement is equal to algebraic sum or vectorial sum of individual displacements. ನೋಡಿ ಇದನ್ನು ಹೀಗೆ ತಗೊಳ್ಳಿ. Consider two waves which are going like this.
If the two waves are having the same amplitude, then so there is we have to write a bigger wave which is like this. ಈ ಥರ ಬಿಗ್ಗರ್ ವೇವ್ ಬರೀಬೇಕು. ಇದು ಎ ಇದ್ದರೆ ಇಲ್ಲಿ 2a ತೋರಿಸಿ, ಇಲ್ಲೂ ಅಷ್ಟೇ 2a ತೋರಿಸಿ, -2a. ಸಪೋಸ್ ಇದನ್ನು ಹೀಗೆ ಕ್ವಾಲಿಟೇಟಿವ್ಲಿ ಇದ್ದರೆ ಹೀಗೆ ಬರೀಬೇಕು. ಇಮ್ಯಾಜಿನ್ ದಟ್ ಒನ್ ಆಫ್ ದ ವೇವ್ ಈಸ್ ಗೋಯಿಂಗ್ ಲೈಕ್ ದಿಸ್ ಆ್ಯಂಡ್ ಅನದರ್ ವೇವ್ ಈಸ್ ಗೋಯಿಂಗ್ ಲೈಕ್ ದಿಸ್. ಈ ಸೆಕೆಂಡ್ ವೇವ್ ಆಗಿರಲಿ, ನೀವು ಒಂದು ಪೆನ್ನು ಒಂದು ಪೆನ್ಸಿಲ್ ಯೂಸ್ ಮಾಡಿ ಬರುತ್ತೆ. ದೆನ್ ಸೊ ದ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ಈಸ್ ದಿಸ್ ಒನ್. ಎರಡು ಸೇರಿಸಿ ವೇವ್ ಕ್ಯಾನ್ಸಲ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ಇದು ಇದರ ಮೇಲೆ ಬಿದ್ದಾಗ ಮತ್ತು ಇದು ಇದರ ಮೇಲೆ ಬಿದ್ದಾಗ ಕ್ಯಾನ್ಸಲ್ ಆಗಿ ಈ ಥರ ಬರುತ್ತೆ. ದರ್ ಇಸ್ ನೋ ವೇವ್ ಅಟ್ ಆಲ್. ವೇವ್ ಇರೋದೇ ಇಲ್ಲ. ಐ ಹೋಪ್ ದಿಸ್ ಈಸ್ ಎನಫ್. ಸೊ ಈಗ ನೆಕ್ಸ್ಟ್ ಕ್ವಶನ್ಸ್ ನೋಡಿ. ಒಂದು ಸರಿ ಹೇಳಿರ್ತೀನಿ, ನೆಕ್ಸ್ಟ್ ಇದಕ್ಕೆ ಹೋಮ್ವರ್ಕಾಗಿ ತೊಗೊಳ್ಳಿ. ಹೋಮ್ವರ್ಕ್ ತೊಗೊಂಡು ಮಾಡಿ ತೋರಿಸಿ. ವಾಟ್ ಈಸ್ ವಿ ಟಿ ಗ್ರಾಫ್? ಡಿರೈವ್ ಎಕ್ಸ್ ಈಕ್ವಲ್ಸ್ V0t ಪ್ಲಸ್ ಹಾಫ್ AT ಸ್ಕ್ವೇರ್. ಮಾಡಿಸಿದೆ ನೋಡಿ. ಸ್ಟೇಟ್ ಆ್ಯಂಡ್ ಪ್ರೂವ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಆಮೇಲೆ ವಾಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ? ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಆಫ್ ಕಂಪ್ರೆಸರ್ ಸ್ಪ್ರಿಂಗ್. ಮಾಡಿಸಿದ್ದೇನೆ. ಸೊ ಒಂದ್ಸರಿ ವರ್ಕೌಟ್ ಮಾಡಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ನಿನ್ನೆ ತಾನೇ ಹೇಳಿದೆ. ಆಲ್ ದ 3 laws you have to explain. What is regulation? Explain the experiment to study regulation. Write one illustration of regulation. ಎಕ್ಸ್ಪರಿಮೆಂಟು ಇದು ಎರಡು ಒಂದೇ. ಸೊ ಇಲ್ಲಿ ಒಂದೇನಪ್ಪ ಅಂದರೆ ಎಕ್ಸ್ಪರಿಮೆಂಟ್ ಹೇಳಿದ್ದೆ, ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ರೆಗ್ಯುಲೇಷನ್ಗೆ ಒಂದು ಐಸ್ ಬ್ಲಾಕ್ ಇರುತ್ತೆ, ಅದನ್ನು ಇನ್ಸುಲೇಟೆಡ್ ಸಪೋರ್ಟ್ಸ್ ಮೇಲೆ ಇಟ್ಟಿರ್ತೀವಿ. ಇದು ಇನ್ಸುಲೇಟೆಡ್ ಸಪೋರ್ಟ್ಸ್ ಬ್ರಿಕ್ಸ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲೊಂದು ವೈರ್ ಹಾಕಿದ್ರೆ ಆ ವೈರ್ ಏನಪ್ಪ ಅಂತಂದರೆ ಸ್ವಲ್ಪ ಹೊತ್ತಾದಮೇಲೆ ಕೆಳಗಡೆ ಬಂದುಬಿಡುತ್ತೆ. ದಿಸ್ ಈಸ್ ಕಾಲ್ಡ್ ರೆಗ್ಯುಲೇಷನ್. ನೀಟಾಗಿ ನೋಟ್ಸಲ್ಲಿ ಕೊಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಟ್ ವಿಲ್ ಕಮ್ ಡೌನ್ವರ್ಡ್ಸ್ ಆ್ಯಂಡ್ ದ ಐಸ್ ವಿಲ್ ನಾಟ್ ಬ್ರೇಕ್ ಇನ್ ಟು 2 parts. ಸೊ ಗಿವ್ ಒನ್ ಇಲ್ಲಿಸ್ಟ್ರೇಷನ್ ಅಂತ ಹೇಳಿದ್ರೆ, ಡ್ಯೂರಿಂಗ್ ಸ್ಕೇಟಿಂಗ್ ಆನ್ ಐಸ್ the sharp edges pressure is more, so melting point decreases. Therefore ice gets converted into water, and water is the best lubricant. It makes it to move in the forward direction. At the same time, again the water, so it will freeze and will convert into ice. So skating on ice anta baradre saku. Derive an expression for total energy of a particle executing SHM. ಇದು ಕೂಡ ಮಾಡಿಸಿದ್ದೇನೆ. ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು 1/2m ಒಮೆಗಾ ಸ್ಕ್ವೇರ್ A² ಮೈನಸ್ x². ಫಾರ್ಮುಲಾ ಇದೆ ನೋಡಿ. ಕೈನೆಟಿಕ್ ಎನರ್ಜಿ ಅವ್ರು ಕೇಳ್ತಾ ಇರೋದು ಟೋಟಲ್ ಎನರ್ಜಿ ಕೇಳಿದ್ದಾರೆ. ಸೊ ಪೊಟೆನ್ಷಿಯಲ್ ಎನರ್ಜಿಗೂ ಇದೇ ಬರುತ್ತೆ. ಟೋಟಲ್ ಎನರ್ಜಿಗೆ 1/2m ಒಮೆಗಾ² A² ಬರುತ್ತೆ ನೋಡಿ. ಪೊಟೆನ್ಷಿಯಲ್ ಎನರ್ಜಿಗೆ 1/2m ಒಮೆಗಾ² x². ಎರಡನ್ನ ಆ್ಯಡ್ ಮಾಡಿ ಟೋಟಲ್ ಎನರ್ಜಿ ಬಂದ್ಬಿಡುತ್ತೆ. ಇಲ್ಲಿ ನಿಲ್ಲಿಸಿರೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಮೇಲೆ ಪ್ರಾಬ್ಲಮ್ಸ್ ಇದೆಯಲ್ವಾ, ಮಾಡಿಸ್ತೇನೆ. ಈ ಪ್ರಾಬ್ಲಮ್ಸು ಮತ್ತು ನಾನು ಕೊಟ್ಟಿರೋ ಇದು ಮಾಡೋ ಪೇಪರ್ಸು ರೆಡಿಯಾಗಿ ನೆಕ್ಸ್ಟ್ ಕ್ಲಾಸ್ ಮುಂದಿನ ಗುರುವಾರ ಕ್ಲಾಸ್ ತಗೋತೀನಿ. ಆಯಿತಾ? ನೆಕ್ಸ್ಟ್ ಥರ್ಸ್ಡೇ ಯು ಆರ್ ಹ್ಯಾವಿಂಗ್ ಎ ಕ್ಲಾಸ್. ದಿಸ್ ಈಸ್ ಎನಫ್. ಸಾಕಲ್ಲ.